ಮಾಡಿ. ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ತಹಸೀಲ್ದಾರ್ ದೇವದುರ್ಗ ತಹಸೀಲ್ದಾರ್ ಇವರ ಮುಖಾಂತರ ಮನವಿ ಪತ್ರ. ವಿಷಯ: ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಾರ್ವಾಡಿ ಗ್ರಾಮದಲ್ಲಿ ಒಂದು ವಾರದ ಹಿಂದೆ ದಲಿತರ ಹೋಟೆಲ್ಗೆ ಚಹಾ ಕುಡಿಯಲಿಕ್ಕೆ ಹೋದರೆ ನಿಮಗೆ ನೀರಿನ ಗ್ಲಾಸ್ ಕೊಡುವುದಿಲ್ಲ, ನೀರು ಎತ್ತಿ ಹಾಕುತ್ತೇವೆ ಎಂದು ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತದೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 78 ವರ್ಷ ಗತಿಸಿದ್ರು ಕೂಡ ಇನ್ನೂ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ. ಆಳುವಂತ ಸರ್ಕಾರ ಇಂತಹ ಮೌಢ್ಯತೆಗಳ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ತರಬೇಕು. ಅಂದಾಗ ಮಾತ್ರ ದಲಿತರ ಸ್ವಾತಂತ್ರ್ಯವಾಗಿ ಬದುಕಲು ಸಾಧ್ಯವಾಗುತ್ತದೆ. ದಿನಾಂಕ 19/6/2025 ಹೋಗುವಾಗ ದಾರಿಯ ಮಧ್ಯೆ ಮನವಾದಿಗಳು ಕುಳಿತುಕೊಂಡಿದ್ದರು. ಆತನು ಹೆಂಗೆ ಹೋಗ್ತಾನೆ ನೋಡು ಆದರೆ ಸುಳೆ ಮಗ ಎಂದು ಸಾರ್ವಜನಿಕರ ಮಧ್ಯೆ ಜಾತಿ ನಿಂದನೆ ಮಾಡಿದ್ದು ಜಾಹೀರಾತುವಾಗಿದ್ದು ಇಂಥ ಘಟನೆಗಳು ರಾಜ್ಯದಲ್ಲಿ ನಡೀತಾನೆ ಇದ್ದಾವೆ. ಒಬ್ಬ ವಕೀಲರಿಗೆ ಈ ಥರ ಬೈದರೆ ಜನಸಾಮಾನ್ಯರ ಗತಿಗೇನು? ಆತನ ಸರ್ಕಾರ ಇಂತಹ ಘಟನೆ ನಡೆದಾಗ ತಕ್ಷಣ ಆರೋಪಿಗಳನ್ನು ಬಂಧಿಸಿ ಉಗ್ರವಾದ ಶಿಕ್ಷೆಗೆ ಒಳಪಡಿಸಬೇಕು. ರಾಜ್ಯದಲ್ಲಿ ದಲಿತರ ಕಾನೂನುಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕು. ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ಸಭೆ ಕರೆದಾಗ ಯಾರು ಜಾತಿ ನಿಂದನೆ ಮಾಡ್ತಾರೆ ಅಂಥವರನ್ನು ಗಡಿಪಾರು ಮಾಡುವಂಥ ಕಾನೂನು ಜಾರಿಗೆ ತರಬೇಕೆಂದು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಗ್ರಹಪಡಿಸುತ್ತೇವೆ.